There are lots of forts we can say from. ವಿಡಿಯೋ ನೋಡ್ತಾ ಇರೋರಿಗೆಲ್ಲ ಸ್ವಾಗತ ಸುಸ್ವಾಗತ. ನೀವೇನಾದ್ರೂ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ನ ಮೊದಲೇ ಬಾರಿ ನೋಡ್ತಾ ಇದ್ದೀರಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಇರತಕ್ಕಂತಹ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ನಮ್ಮ ಒಂದು ವಿಡಿಯೋನ ಶೇರ್ ಕೂಡ ಮಾಡಿ. ನಾವಿವತ್ತು ನಮ್ಮ ಒಂದು ಚಾನಲ್ ಅಲ್ಲಿ ಏನ್ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ ಅಂತ ನೀವು ತಮ್ಮನೇಲಿ ನೋಡಿ ನಿಮ್ಗೆ ಎಲ್ರಿಗೂ ಗೊತ್ತಾಗಿರುತ್ತೆ. ಹೌದು, ನಾವು ಮಹಾರಾಷ್ಟ್ರದ ರಾಜ್ಗಢ್ ಫೋರ್ಟ್ ನ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಹೌದು, ಬನ್ನಿ ಈ ಒಂದು ರಾಜ್ಗಢ್ ಫೋರ್ಟ್ ನ ಟ್ರೆಕ್ ಮಾಡೋಣ ಮತ್ತು ಅಲ್ಲಿನ ವಿಶೇಷ ಥಿಂಗ್ಸ್ ಬಗ್ಗೆ ನಾವು ಅಲ್ಲಿ ತಿಳ್ಕೊಳ್ಳೋಣ. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಸೇಮ್ ನಮ್ಮ ಕರ್ನಾಟಕದ ಅವಲಕ್ಕಿಗೆ ಒಂಚೂರು 1% ಡಿಫ್ರೆನ್ಸ್ ಕೂಡ ಇಲ್ಲ. ಅವಲಕ್ಕಿ ಸಾಂಬಾರು ಕೊಟ್ಟರೆ ಪುಣೆ ಅಷ್ಟೇ. ನೋಡಿ, ನಾವೀಗ ಸ್ವರ್ಗೇಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇದೀವಿ. ಇದೊಂದು ಸ್ವರ್ಗೇಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ನಮ್ಮ ಕರ್ನಾಟಕದ KSRTC ಬಸ್ ಕೂಡ ಇದೆ. ನೋಡಿ, ಬೆಳಗಾವಿ ಬಸ್ ಇದೆ, ಬೆಳಗಾವಿ ಟು ನಾಶಿಕ್ ಇದೆ. ಇವರು ಬೆಳಗಾವಿಯಿಂದ ಕೊಲ್ಲಾಪುರ್, ಕಾರಡ್, ಪುಣೆ, ಸ್ವರ್ಗೇಟ್ ಮತ್ತು ಇಂದ ನಾಶಿಕ್ ಹೋಗ್ತಾ ಇದ್ದಾರೆ. ಖುಷಿ ಆಗುತ್ತೆ ಮಹಾರಾಷ್ಟ್ರದಲ್ಲಿ ನಮ್ಮ ಕರ್ನಾಟಕ ಬಸ್ ನೋಡ್ತಾ ಇರ್ಬೋದು. ಎಲ್ಲ ಬೇರೆ ಮಹಾರಾಷ್ಟ್ರದ ಬಸ್ಗಳೇ ಇದೆ ಇಲ್ಲಿ, MSRTC ಬಸ್ಗಳು. ಈಗ ನೋಡಿ, ಇಲ್ಲಿ ಒಂದೇ ಒಂದು ನಮ್ಮ ಕರ್ನಾಟಕ ಬಸ್ ಕೂಡ ಇದೆ. ಬೆಗ್ಗಿಗೂ ಪರಮಾತ್ಮ ಅಂತಾರೆ ಪರಮು. ಪ್ಯೂರೆಸ್ಟ್ ಸೋಲ್, ಅತ್ಯಂತ ಪರಿಶುದ್ಧವಾದ ಹೃದಯವಂತರೇ ಎಣ್ಣೆ ಹೊಡೆಯೋದು. ನಾವೇನು ನಿಮ್ಗೆ ಒಂದು ಮಾರ್ಗಸ್ನಿಗೆ ಬಂದ್ವಲ್ಲ, ಮಾರ್ಗಸ್ನಿಯಿಂದ ನಮ್ಗೆ ಸ್ಕ್ಯಾಮ್ ಮಾಡಕ್ ನೋಡಿದ್ರು. ಒಂದು 800,000 ಕೇಳ್ತಾ ಇದ್ವಿ ಅಲ್ಲಿಂದ. ಅದಕ್ಕೆ ನಮ್ಮ ಬ್ರದರ್ ಅವರು ನಮ್ಗೆ ಫ್ರೀ ಆಗೇ ಬಿಟ್ಟಿದ್ದಾರೆ. ಅಲ್ಲಿಂದ ಒಂದು 6-7 ಕಿಲೋಮೀಟರ್ಸ್ ನಮ್ಗೆ ಫ್ರೀ ಆಗಿನೇ ಕರ್ಕೊಂಡ್ ಬಂದಿದ್ದಾರೆ. ತುಂಬಾ ಖುಷಿ ಆಯ್ತು ನಮ್ಗೆ. ಧನ್ಯವಾದಗಳು. ಗೈಸ್, ನೀವೇನಾದ್ರೂ ಪುಣೆಯಿಂದ ರಾಜ್ಗಢ್ ಫೋರ್ಟ್ಗೆ ಪ್ಲಾನ್ ಮಾಡ್ತಾ ಇದ್ದೀರಪ್ಪ ಅಂದ್ರೆ, ನೀವೇನಾದ್ರೂ ಒಂದು ಬಜೆಟ್ ಟ್ರಿಪ್ ಅಲ್ಲಿ ಮಾಡ್ತಾ ಇದ್ದೀರಾ, ಲೋಕಲ್ ಟ್ರಾನ್ಸ್ಪೋರ್ಟ್ ನ ಯೂಸ್ ಮಾಡ್ಕೊಂಡು ಪುಣೆಯಿಂದ ರಾಜ್ಗಢ್ ಫೋರ್ಟ್ ನ ನೀವು ಹೋಗ್ಬೇಕಪ್ಪ ಅಂದ್ರೆ, ನೀವು ನಾವೇನ್ ಯೂಸ್ ಮಾಡಿದ್ವಲ್ಲ ಅದೇ ವೇನ ಯೂಸ್ ಮಾಡ್ಬೋದು. ಸ್ವರ್ಗಟ್ಟಿಂದ ನಿಮ್ಗೆ ಚಲಾಡಿ ಫಾರ್ಟ್ ಅಂತ ಒಂದು ಚಲಾಡಿ ಅಂತ ಕರೀತಾರೆ ಇಲ್ಲಿ. ಚಲಾಡಿ ಆ ಒಂದು ಪ್ಲೇಸ್ ಅಲ್ಲಿ ನೀವು ಇಳ್ಕೊಂಡ್ಬಿಟ್ರೆ ಅಲ್ಲಿಂದ ನೆಕ್ಸ್ಟ್ ನಿಮ್ಗೆ ಅಲ್ಲಿಂದ ಒಂದು ಲೋಕಲ್ ಜೀಪ್ ಸಿಗುತ್ತಲ್ಲ, ಒಂದು 40 ರೂಪೀಸ್ ಚಾರ್ಜ್ ಮಾಡ್ತಾರೆ. ಜಾಸ್ತಿ ಹೇಳ್ತಾರೆ ನಿಮ್ಗೆ, ನೀವು ಬಾರ್ಗೇನ್ ಮಾಡ್ಬೇಕಾಗುತ್ತೆ. ಅಲ್ಲಿಂದ ಮಾರ್ಗಸ್ನಿಗೆ ಬರ್ತೀರಿ, ನೆನ್ಪಿಟ್ಕೊಳ್ಳಿ ಮಾರ್ಗಸ್ನಿಯಿಂದ ನಿಮ್ಗೆ ಒಂದು 6 ಕಿಲೋಮೀಟರ್ಸ್ ಇರ್ತೀವಿ ರಾಜ್ಗಢ್ ಫೋರ್ಟ್. ಅಲ್ಲಿಂದ ನಿಮ್ಗೆ ವೆಹಿಕಲ್ ಅವರೊಂದು 700-800 ಹೇಳಿದ್ರು ನಮ್ಗೆ. ಅದು ಆಕ್ಚುಲ್ ಪ್ರೈಸ್ ಎಷ್ಟಂತ ನಾವು ಲೋಕಲ್ ಪೀಪಲ್ ನ ಕೇಳಿದ್ರೆ ಒಂದು 200-300 ಅಂತ ಹೇಳಿದ್ರು. ಅಪ್ ಟು 300 ನೀವು ಕೊಡ್ಬೋದು, ಯಾಕಂದ್ರೆ ವರ್ತ್ ಇದೆ. ಇಲ್ಲಿ ಸ್ವಲ್ಪ ಯಾವ ವೆಹಿಕಲ್ಸ್ ಸಿಗೋದಿಲ್ಲ. ಹೆಂಗೋ ನಮ್ಮ ಒಂದು ಲಕ್ಕಿಗೆ ಯಾರೋ ಲೋಕಲ್ ಅವ್ರು ನಮ್ಗೆ ಪಾಪ ಅವ್ರು ಯಾವ್ದೋ ಬೇರೆ ರೂಟಲ್ಲಿ ಹೋಗ್ಬೇಕಿತ್ತು, ನಮಗೋಸ್ಕರ ಒಂದು 2-3 ಕಿಲೋಮೀಟರ್ ಎಕ್ಸ್ಟ್ರಾನೇ ಬಂದ್ಬಿಟ್ಟು ಹೋದ್ರು. ಈ ಒಂದು ರಾಜ್ಗಢ್ ಫೋರ್ಟ್ಗೆ ನೀವೇನಾದ್ರೂ ನಿಮ್ಮ ಓನ್ ವೆಹಿಕಲ್ ಅಥವಾ ಯಾವ್ದಾದ್ರು ಓನ್ ವೆಹಿಕಲ್ ನ ತಗೊಂಡ್ಬರ್ತಿದ್ದೀರಾ, ಕಾರ್ ತಗೊಂಡ್ಬರ್ತಿದ್ದೀರಾ ಅಂದ್ರೆ ನೀವು ಆರಾಮಾಗಿ ಡೈರೆಕ್ಟ್ ನೀವು ಒಂದು ಆ ಟ್ರೆಕ್ಕಿಂಗ್ ಪಾಯಿಂಟ್ಗೆ ನೀವು ಹೋಗ್ಬೋದಲ್ಲಿ. ಪಾರ್ಕಿಂಗ್ ಕೂಡ ಇದೆ, ನಿಮ್ಗೆ ತೋರಿಸ್ತೀನಿ ಮುಂದೆ. ಹಾಗಾಗಿ ನಾವೀಗ ಫೈನಲಿ ಒಂದು ರಾಜ್ಗಢ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಪಾಯಿಂಟ್ಗೆ ಬಂದಿದ್ದೀವಿ. ಫೈನಲಿ ಒಂಥರ ಹೆವಿ, ತುಂಬಾ ಎಕ್ಟಿಕ್ ಆಗಿತ್ತು ಒಂದು ಇದು ಲೋಕಲ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ನೀವು ತುಂಬಾ ಎಕ್ಟಿಕ್ ಅಂದ್ರೆ ಅಂತ ಎಕ್ಟಿಕ್ ಏನಲ್ಲ, ಬಟ್ ನಾವು ಫಸ್ಟ್ ಟೈಮ್ ಬರ್ತಿರೋದ್ರಿಂದ ನಮ್ಗೆ ಗೊತ್ತಿರಲಿಲ್ಲ. ಬಟ್ ಅದು ತುಂಬಾ ಚೆನ್ನಾಗೇ ಬಂದ್ವಿ, ತುಂಬಾ ಬೇಗನೆ ಬಂದ್ವಿ. ನೀವು ಬಂದ ತಕ್ಷಣ ಇಲ್ಲಿ ಎಂಟ್ರಿ ಮಾಡ್ಬೇಕಾಗುತ್ತೆ. ನಿಮ್ಮ ಹೆಸರು ಮತ್ತೆ ನೀವು ಎಲ್ಲಿಂದ ಬರ್ತಾ ಇದ್ದೀರಾ, ಎಷ್ಟು ಜನ ಇದ್ದೀರಾ ಅಂತ ಎಂಟ್ರಿ ಮಾಡ್ಬೇಕಾಗುತ್ತೆ. 5 ರೂಪೀಸ್ ಪರ್ ಪರ್ಸನ್ಗೆ ಚಾರ್ಜ್ ಮಾಡ್ತಾರೆ, ತುಂಬಾ ಕಡಿಮೆನೇ ಇದೆ, ಆರಾಮಾಗಿ ಹೋಗ್ಬೋದು. ಇಲ್ಲಿಂದ ನಾವು ನಮ್ಮ ಒಂದು ರಾಜ್ಗಢ್ ಫೋರ್ಟ್ ನ ಟ್ರೆಕ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಬನ್ನಿ, ಏನೇನಿದೆ ಈ ಒಂದು ರಾಜ್ಗಢ್ ಫೋರ್ಟ್ ಅಲ್ಲಿ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೋರ್ ಮಾಡಿ ಹೇಳ್ತೀನಿ. ಈಗ ರಾಜ್ಗಢ್ ಫೋರ್ಟ್ ನ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ನಾವೀಗ ರಾಜ್ಗಢ್ ಫೋರ್ಟ್ ನ ಟ್ರೆಕ್ಕಿಂಗ್ ಪಾಯಿಂಟ್ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಬಂದಿದೀವಿ. ಇಲ್ಲಿಂದ ನಾವು ರಾಜ್ಗಢ್ ಫೋರ್ಟ್ ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೋರ್ ಮಾಡ್ತೀವಿ. ಬನ್ನಿ ಹೋಗೋಣ ರಾಜ್ಗಢ್ ಫೋರ್ಟ್ಗೆ. ಆಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಮನಸೊಂದಿದ್ದ. ಗೈಸ್, ನಾವೀಗ ಈ ಒಂದು ರಾಜ್ಗಢ್ ಫೋರ್ಟ್ ನ ಟ್ರೆಕ್ ಮಾಡ್ಕೊಂಡು ಬರ್ತಾ ಇದ್ದೀವಿ.
ನಿಮಗೆ ಟ್ರೆಕ್ ಮಾಡೋಕ್ಕೆ ಒಂದು ಚಿಕ್ಕ ಟಿಪ್ ಏನು ಹೇಳ್ತೀನಪ್ಪ ಅಂದರೆ ನಿಮಗೆ ಏನು ಬೇಕಲ್ಲ ರಿಕ್ವೈರ್ಮೆಂಟ್ಸ್ ಲೈಕ್ ಫುಡ್ ಅಂದರೆ ಫುಡ್ನ ಕೂಡ ಕ್ಯಾರಿ ಮಾಡಬೇಡಿ ಲೈಕ್ ಬಿಸ್ಕೆಟ್ಸ್ ಅಥವಾ ವಾಟರ್ ಬಾಟಲ್ ಮತ್ತು ನಿಮ್ಗೆ ಏನು ಚಾರ್ಜಿಂಗ್ ಪವರ್ ಬ್ಯಾಂಕ್ ಆ ಥರ ಏನಿದೆ ನಿಮಗೆ ಲೈಕ್ ಬೇಸಿಕ್ ನೀಡ್ಸ್ ಏನಿದೆ ಅದನ್ನಷ್ಟೇ ಕ್ಯಾರಿ ಮಾಡಿ. ಯಾಕಂದರೆ ಇಲ್ಲಿ ಮುಂದೆ ಮೇಲ್ಗಡೆ ಫೋರ್ಟಲ್ಲಿ ತುಂಬ ಕಡಿಮೆ ಅಂಗಡಿಗಳಿದೆ, ನಿಮಗೆ ಬೇರೆ ಫುಡ್ಗಳ ಥರ ಇಲ್ಲಿ ಯಾರು ಮಾರೋದಿಲ್ಲ. ಮಾರಿದ್ರು ಕೂಡ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ ನೀವು ಕೆಳಗಡೆ ಕಂಪೇರ್ ಮಾಡಿದ್ರೆ. ಅದಕ್ಕೆ ನಿಮ್ಗೆ ಏನು ಬೇಸಿಕ್ ನೀಡ್ ಬೇಕೋ ಅದನ್ನ ತೊಗೊಂಬಂದ್ಬಿಡಿ. ಗೈಸ್ ನಾವೀಗ ರಾಜ್ಗಢ್ ಒಂದು ಫೋರ್ಟ್ ನ ಟ್ರೆಕಿಂಗ್ ಮಾಡ್ತಿದೀವಲ್ಲ, ಈ ಒಂದು ಟ್ರೆಕ್ ನ ಒಂದು 40% ನಾವು ಕಂಪ್ಲೀಟ್ ಮಾಡಿದೀವಿ. ಈ ಒಂದು 40% ಟ್ರೆಕ್ ನ ಕಂಪ್ಲೀಟ್ ಮಾಡಿದಿರಿ ಅಂದ್ರೆ ನಿಮ್ಗೆ ಇಲ್ಲೊಂದು ನೋಡಿ ಈ ರೀತಿ ಒಂದು ವ್ಯೂ ಸಿಗುತ್ತೆ. ಅದರಿಂದ ಸ್ವಲ್ಪ ಒಂದು 50 ಮೀಟರ್ ಇಂದ ನಿಮ್ಗೆ ಒಂದು ವಾಟರ್ ಬಾಟಲ್ ಶಾಪ್ ಸಿಗುತ್ತೆ. ಅಲ್ಲಿ ನಿಮ್ಗೆ ಫುಲ್ ಕೋಲ್ಡ್ ವಾಟರ್ ಸಿಗುತ್ತೆ. ಮತ್ತೆ ನಿಮ್ಗೆ ಬೇಕಂದ್ರೆ ಬುಕ್ ಹಣ್ಣು ಅಂದ್ರೆ ಗೋವಾ ಸಿಗುತ್ತೆ, ನಿಮ್ಗೆ ಅದನ್ನ ತಿನ್ಬೋದು. ನಿಮ್ಗೆ ದಾರಿಲಿ ನಿಮ್ಗೆ ಈ ನಿಂಬು ಸೋಡಾ ಸಿಗ್ತಿರುತ್ತೆ. ನಿಂಬು ಸೋಡಾ ಅಂದ್ರೆ ಶರ್ಬತ್ ಅಂತೀವಲ್ಲ, ಶರ್ಬತ್ ತರ ಅಜ್ಜಿಗಳು ಮಾಡ್ತಾ ಇರ್ತಾರೆ, ಕುಡಿಬಹುದು. ಏನಪ್ಪಾ ಇನ್ನೊಂದು ಹೇಳ್ಬೇಕಂದ್ರೆ ಅವ್ರು ಅಲ್ಲಿಂದ ಇಲ್ಲಿ ತಂದು ಮಾರ್ತಾರಲ್ಲ, ಬರೀ 10 ರೂಪಾಯಿಗೆ ನಿಮ್ಗೆ ಒಂದು ಲೋಟ ಫುಲ್ ಕೊಡ್ತಾರೆ. ಒಂಥರ ನಿಮ್ಗೆ ಎನರ್ಜಿ ಬೂಸ್ಟ್ ಸಿಕ್ಕಂಗೆ ಆಗುತ್ತೆ. ನೀವು ಅದನ್ನ ಖಂಡಿತ ಟ್ರೈ ಮಾಡ್ರಿ. ಮತ್ತೆ ಇಲ್ಲಿ ನೋಡಿ ನಿಮ್ಗೆ ನಾವೀಗ ಇನ್ನು ಎಲ್ಲಿವರೆಗೂ ಟ್ರೆಕ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಗೆ ಅಲ್ಲಿ ಕಾಣಿಸ್ತಿದೆ ನೋಡಿ, ಟಾಪ್ ಮೋಸ್ಟ್ ಅಲ್ಲಿ ಒಂದು ಪಾಯಿಂಟ್ ಕಾಣಿಸ್ತಿದೆಯಲ್ಲ, ಅಲ್ಲಿವರೆಗೂ ನಾವು ಟ್ರೆಕ್ ಮಾಡ್ಬೇಕಿದೆ. ಈಗ ಒಂದು 40% ಮುಗಿದಿದೆ. ಇನ್ನು 60% ಟ್ರೆಕ್ ನ ನಾವು ಹತ್ತಿದ್ವಪ್ಪ ಅಂದ್ರೆ ಈ ಒಂದು ರಾಜ್ಗಢ್ ಫೋರ್ಟ್ ನ ಒಂದೇನು ಮೇನ್ ಪಾಯಿಂಟ್ ಏನಿದೆಯಲ್ಲ, ಒಂದು ಆ ಒಂದು ಟ್ರೆಕ್ ಮುಗಿಸ್ಬಿಟ್ಟು ಆ ಒಂದು ಪಾಯಿಂಟ್ಗೆ ನಾವು ರೀಚ್ ಆಗ್ತೀವಿ. ತುಂಬಾ ಬಿಸಿಲಿದೆ. ನೀವೇನಾದ್ರೂ ಟ್ರೆಕಿಂಗ್ ಬರ್ತಾ ಇದ್ದೀರಿ ಅಂದ್ರೆ ಅರ್ಲಿ ಮಾರ್ನಿಂಗ್ ಬಂದ್ಬಿಡಿ. ಲೈಕ್ ಅರೌಂಡ್ ನಿಮ್ಮ ಟ್ರೆಕ್ ನ ಒಂದು 6:30-7 AM ಗೆ ಸ್ಟಾರ್ಟ್ ಮಾಡಿದ್ರೆ ನೀವು ಒಂದು 12:30 1 ಗಂಟೆ ಮಧ್ಯಾಹ್ನದೊಳಗಡೆ ನೀವು ಟ್ರೆಕ್ ನ ಕಂಪ್ಲೀಟ್ ಮಾಡ್ಬೋದು. ಅವಾಗ ತುಂಬಾ ಒಳ್ಳೆ ಸಖತ್ತಾಗಿ ಎಕ್ಸ್ಪೀರಿಯನ್ಸ್ ಇರುತ್ತೆ. ನೀವೇನಾದ್ರೂ ನಮ್ಮ ತರ ಬಿಸಿಲಲ್ಲಿ ಹತ್ತಿದ್ದೀರಾ ಅಂದ್ರೆ ತುಂಬಾ ಒಂಥರ ಫುಲ್ ಹ್ಯೂಮಿಡ್ ಇದೆ, ತುಂಬಾ ಧಗೆನ ಫೀಲ್ ಮಾಡ್ತೀರಾ ನೀವು. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಈಗ ಆಲ್ಮೋಸ್ಟ್ ಒಂದು 50% ಕಂಪ್ಲೀಟ್ ಆಗಿದೆ. ಈಗ ಇಲ್ಲಿ ನಮಗೆ ಕನ್ನಡದವ್ರು ಸಿಕ್ಕಿದ್ದಾರೆ ನೋಡಿ. ಈ ಇಡೀ ಮಹಾರಾಷ್ಟ್ರದಲ್ಲಿ ನಾವು 2 ದಿನ ಸ್ಟೇ ಆಗಿದ್ವಿ ಅಂದ್ರೆ ಯಾರು ಕನ್ನಡದವ್ರು ಸಿಕ್ಕಿರಲಿಲ್ಲ. ಇವರು ಬ್ರದರ್ಸ್ ಬೆಂಗಳೂರಲ್ಲಂತೆ, ಬೆಂಗಳೂರಿಂದ ಬಂದಿದ್ದಾರೆ. ಓಕೆ, ಇಸ್ ಕನ್ನಡ ಆಯ್ತು, ಇಟ್ಸ್ ನಾಟ್ ಓಕೆ. ಫುಲ್ ಬ್ಲಾಗ್ ಫುಲ್ಲು ಗೈಸ್ ನೋಡ್ತಾ ಇರ್ಬೋದು, ತುಂಬಾ ಮೇಲ್ಗಡೆ ಹಿಂಗಂತ್ರ ಲ್ಯಾಡರ್ ತರ ಇದೆ. ಇಲ್ಲಿ ನೋಡ್ತಾ ಇರ್ಬೋದು. ವಾಟರ್ ಬಾಟಲ್ ಮಸ್ಟ್ ಕ್ಯಾರಿ ಮಾಡಿ, ಇಲ್ಲಾಂದ್ರೆ ನಿಮ್ಗೆ ಅಶೋಕ್ ಈಗಿನ ನೀರು ಕುಡಿದಿದ್ದಾನೆ, ಅದಕ್ಕೆ ಜೋಶ್ ಐತೆ. ಇಷ್ಟೊತ್ತು ಹಿಂಗಾಗಿದ್ದ, ಇವಾಗ ಹಿಂಗಾಗಿದ್ದಾನೆ. ನೋಡಿ ನಾವು ಹತ್ತಾ ಇದೀವಿ ಮೇಲ್ಗಡೆ. ತುಂಬಾ ಇದಿದೆ, ತುಂಬಾ ಹುಷಾರಾಗತ್ತಿ. ಟ್ರೆಕಿಂಗ್ ಶೂಸ್ ಕಂಪಲ್ಸರಿ ಮಾತ್ರ ಇಲ್ಲಿ ರಾಜ್ಗಢ್ ಫೋರ್ಟ್ ಟ್ರೆಕ್ ಮಾಡ್ತಾ ಇದೀರಾ ಅಂದ್ರೆ. ನಾವ್ ಇಷ್ಟ ತತ್ತಿದ್ದು ಬರೇ ಒಂಥರ ಮೆಟ್ಲು ಕಲ್ಲು ಮಣ್ಣು ರೀತಿಯ ಒಂಥರ ಮಡ್ ರೋಡ್ ತರ ಇತ್ತು. ಬಟ್ ಇವಾಗ ನೋಡಿ ರಿಯಲ್ ಟ್ರೆಕಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿಂದ ನೋಡಿ ಫುಲ್ ಒಂಥರ ನೋಡಿ ಒಂಥರ ಲ್ಯಾಡರ್ ತರ ಇದೆ, ಹಿಂಗಿದೆ. ಇಲ್ಲಿಂದ ಹತ್ತೋದು ತುಂಬಾ ಸ್ವಲ್ಪ ಕಷ್ಟ ಆಗ್ತಾ ಹೋಗ್ಬೋದು ಅಂತ ನಾವು ಅನ್ಕೊಳ್ತಾ ಇದೀವಿ. ನೋಡ್ತಾ ಇರ್ಬೋದು, ತುಂಬಾ ಇಳಿತಿರೋರು ಕೂಡ ತುಂಬಾ ಡಿಫಿಕಲ್ಟ್ ಆಗಿ ಇಳಿತಾ ಇದಾರೆ. ಬ್ರೋ, ವಾಸ್ ದ ಎಕ್ಸ್ಪೀರಿಯನ್ಸ್? ಹೇಳಿದ್ನಲ್ಲ ನಿಮ್ಗೆ ಒಂಥರ ಟಫೆಸ್ಟ್ ಟ್ರೆಕಿಂಗ್ ಪಾಯಿಂಟ್ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಅಂತ. ಈಗ ಇವ್ರು ಮಹಾರಾಷ್ಟ್ರದವರೇ ಬ್ರದರ್ಸ್ ಎಲ್ಲ ಈಗಾಗಲೇ ಟ್ರೆಕ್ ಮಾಡ್ಕೊಂಡು ಬಂದಿದ್ದಾರೆ. ಇವರಾಗಲೇ ಕೆಳಗಡೆ ಇಳಿದಿದ್ದಾರೆ, ನಾವಿನ್ನ ಈಗ ಮೇಲ್ಗಡೆ ಹೋಗ್ತಾ ಇದೀವಿ. ಕೇಳೋಣ ಇವ್ರ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ. ಬ್ರೋ, ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? How was Rajgarh Fort? Fabulous experience, and this is a fort built by Chhatrapati Shivaji Maharaj. Chhatrapati Shivaji Maharaj, our role model of our Maharashtra also and whole nation also. He is a father of Indian Navy, and this is a Rajgarh Fort, and here there are 4 machis, Sanjeevani machis, Suvera machi. Machi is in the sense of Buruj. Okay. Where they structure like this, where stones are built in the proper shape. It was used for keep eye on enemy. To track the enemies, like to track the enemies from the fort top. from the enemy. Yeah. Okay.
if we are standing there, like the Buruj or Masjid, Okay. so we are looking for where are the Mughals are coming, Okay. and this is a whole. This is called a Sahyadri. Sahyadri range. Okay. Yes, Sahyadri range. Okay. Okay. From the Rajgarh. top of the Rajgarh fort, we can see multiple forts of Multiple Maharashtra. forts Right? from not only from Rajgarh, Okay. from every fort of Maharashtra. Okay. You can see at least 4 or 5 here. There is in front of us there is Tegal Fort. Okay. That is Siagarh fort. Chengarh Fort. After that, Torna Fort. Torna fort. Okay. Torna Fort, Raigad Fort, here Kamalgarh Fort. Okay. There are lots of forts we can say from here. We can conclude like the speciality of Marathas forts for like from any fort we can see remaining fort. Yeah, right? at least you can see 4 to 5 forts at least standing a particular. ಫೈನಲಿ ಒಂದು ಲಾಂಗ್ ಟ್ರೆಕ್ ನಮ್ಮ ಲೈಫಲ್ಲೇ ನಾನು ಮಾಡಿರ್ತಕ್ಕಂಥ ತುಂಬ ಲಾಂಗೆಸ್ಟ್ ಮತ್ತು ತುಂಬ ಡೇಂಜರಸ್ ಟ್ರೆಕ್ ಅಂತಾನೆ ಹೇಳ್ತೀನಿ ಇದು ರಾಜ್ಗಢ್ ಫೋರ್ಟು. ಇದಕ್ಕಿನ್ನೂ ಬೇರೆ ಹರಿಹರ್ ಫೋರ್ಟ್, ಪ್ರತಾಪ್ಗಢ್ ಫೋರ್ಟ್ ಅದನ್ನು ಇನ್ನೂ ತುಂಬ ಡೇಂಜರಸ್ ಆಗಿದೆ. ನಮಗಿದೆ ಫುಲ್ ಸ್ವೆಟ್ ಎಲ್ಲ ಕಿತ್ಕೊಂಡ್ ಬರ್ತಾ ಇದೆ, ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ನಾವು ಫೋರ್ಟ್ನ ರೀಚ್ ಆಗಿದ್ದೀವಿ. ನಿಮ್ಗೆ ಕಾಣಿಸ್ತಾ ಇದೆ ನೋಡಿ ಹಿಂದೆ ವಾಲು, ಫೋರ್ಟ್ನ ವಾಲೆ ಇದು. ಅಶೋಕ್ ಅವ್ರು ಫುಲ್ ಸಾಹಸ ಮಾಡಿ ಹತ್ತಾ ಇದ್ದಾರೆ. ಜೈ ಭವಾನಿ. ರಾಜ್ಗಢ್ ಫೋರ್ಟ್ ನ ಒಂದು ಲಾಂಗ್ ಟ್ರೆಕ್ ಏನಿದೆ ಅದನ್ನ ನಾವು ಮುಗಿಸಿ ಫೈನಲಿ ಒಂದು ಫೋರ್ಟ್ ನ ಟಾಪ್ ವ್ಯೂ ಪಾಯಿಂಟ್ ಗೆ ಬಂದು ರೀಚ್ ಆಗಿದೀವಿ. ನೀವು ನೋಡ್ತಾ ಇರ್ಬೋದು ತುಂಬಾ ಸುಸ್ತಾಯ್ತು ನಮ್ಗೆ. ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದ್ರೆ ನೀವು ಬಿಸಿಲಲ್ಲಿ ಮಾತ್ರ ಬರಕ್ ಹೋಗ್ಲೇಬೇಡಿ, ತುಂಬಾ ಡೇಂಜರಸ್. ಯಾಕಂದ್ರೆ ನಿಮ್ಗೆ ಏನಾದ್ರೂ ಸ್ವಲ್ಪ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಇತ್ತು ಅಂದ್ರೆ ಬಿಸಿಲಲ್ಲಿ ಧಗೆಗೆ ಈ ಒಂದು ಹ್ಯೂಮಿಡ್ ಟೆಂಪರೇಚರ್ಗೆ ನಿಮ್ಗೆ ತುಂಬಾ ದಾಹ ಆಗುತ್ತೆ. ನೀವು ಎಷ್ಟು ನೀರು ಕುಡಿದ್ರು ತುಂಬಾ ಕಷ್ಟನೇ. ಅದಕ್ಕೆ ನಾನು ನಿಮ್ಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋರು ಈ ರೀತಿ ಟ್ರೆಕ್ಸ್ ನ ಅವಾಯ್ಡ್ ಮಾಡಿ ಅಂತ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಹಂಗೆ ನೀವೇನ್ ನೋಡಿ ಅರ್ಲಿ ಮಾರ್ನಿಂಗ್ ಬಂದು 12 ಗಂಟೆ 1 ಗಂಟೆ ಅಷ್ಟೊತ್ತಿಗೆ ಮಧ್ಯಾಹ್ನದೊಳಗೆ ನೀವು ಟ್ರೆಕ್ ಮುಗಿಸ್ಕೊಂಡ್ರೆ ತುಂಬಾ ಬ್ಯೂಟಿಫುಲ್ ಎಕ್ಸಿಕ್ಯೂಟೆಡ್ ಪ್ಲಾನ್ ಆಗುತ್ತೆ, ನಿಮ್ಗೆ ಒಳ್ಳೆ ಪ್ಲಾನ್ ಆಗುತ್ತೆ. ನೀವೇನಾದ್ರೂ ಅರ್ಲಿ ಮಾರ್ನಿಂಗ್ ಬಂದ್ಬಿಟ್ಟು ಮಧ್ಯಾಹ್ನ ಅಷ್ಟೊತ್ತಿಗೆ ನೀವೇನಾದ್ರೂ ಟ್ರೆಕ್ ನ ಮುಗಿಸ್ತೀರ ಅಂದ್ರೆ ಅದೊಂಥರ ಸ್ಪೆಕ್ಟಾಕ್ಯುಲರ್ ಪ್ಲಾನ್ ಅಂತ ಹೇಳ್ತೀನಿ ನಿಮ್ಗೆ ರಾಜ್ಗಢ್ ಫೋರ್ಟ್ಗೆ. ಇದೊಂದು ಹತ್ತದೊಂದು ಸ್ವಲ್ಪ ಒಂದು 2-3 ನಮಗೆ ಎಷ್ಟಪ್ಪ ಅಂದ್ರೆ ಒಂದು 2.5 hours ಆಯ್ತು. ನಾವು ಅರ್ಲಿ ಮಾರ್ನಿಂಗ್ ಬಂದ್ರೆ ಇನ್ನೂ ತುಂಬಾ ಬೇಗನೆ ಬರ್ಬೋದು, ಯಾಕಂದ್ರೆ ನಾವು ಅಲ್ಲಲ್ಲೇ ತುಂಬಾ ಕಡೆ ಶಾಪ್ ಮಾಡ್ಕೊಂಡು ಬಂದ್ಬಿಟ್ವಿ. ನೀವು ಅರ್ಲಿ ಮಾರ್ನಿಂಗ್ ಬಂದ್ರೆ ಅಂದ್ರೆ ಸೂರ್ಯ ಅಷ್ಟು ಸನ್ಲೈಟ್ ಕೂಡ ಇರೋದಿಲ್ಲ, ನಿಮ್ಗೆ ಆರಾಮಾಗಿ ಸಖತ್ತಾಗಿರುತ್ತೆ, ಟೆಂಪರೇಚರ್ ಕೂಡ ಕೂಲ್ ಆಗಿರುತ್ತೆ. ನೀವು ಒಳ್ಳೆ ಟೈಮಲ್ಲಿ ಬರ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಸಖತ್ತಾಗಿದೆ ವ್ಯೂ ಪಾಯಿಂಟ್ ಮಾತ್ರ. ನಿಮ್ಗೆ ಬನ್ನಿ ತೋರಿಸ್ತೀನಿ ವ್ಯೂ ಎಲ್ಲ. ನಿಮ್ಗೆ ನೋಡಿ ಈ ತರ ವಾಲ್ಸ್ ಏನಿದೆಯಲ್ಲ, ಈ ರೀತಿ ವಾಲ್ಸ್ ನ ನೀವೇನಾದ್ರೂ ರೀಚ್ ಆದ್ರಿ ಅಂದ್ರೆ ನೀವು ಒಂದು ರಾಜ್ಗಢ್ ಫೋರ್ಟ್ ನ ಒಂದು ಟಾಪ್ ಮೋಸ್ಟ್ ವ್ಯೂ ಪಾಯಿಂಟ್ ಗೆ ರೀಚ್ ಆದಂಗೆ 2-3 hours ನಮ್ಗೆ ಟಫ್ ಆದ್ರೂ ಕೂಡ ಎಂತ ವರ್ತ್ ಅಂದ್ರೆ ಸಖತ್ತಾಗಿದೆ ಇಲ್ರಿ ಸೀನ್ರಿ ಕೂಡ. ಏನಂದ್ರೆ ನಿಮ್ಗೆ ಆ ಒಂದು ಟ್ರೆಕ್ ಮಾಡ್ಕೊಂಡು ರೀಚ್ ಆದ್ರೆ ನಿಮ್ಗೆ ಅದೊಂದು ಒಂದು ಖುಷಿ ಇದೆಯಲ್ಲ, ಅದೊಂದು ವೈಬ್ ನೆಕ್ಸ್ಟ್ ಲೆವೆಲ್ ವೈಬ್ ಅಂತ ಹೇಳ್ತೀನಿ ನಾನು. ಅಲ್ಲಿ ನಮ್ಗೆ ಏನು ಮಹಾರಾಷ್ಟ್ರದ ಒಂದು ಪಬ್ಲಿಕ್ ಫ್ರೆಂಡ್ಸ್ ಸಿಕ್ಕಿದ್ರಲ್ಲ, ಅವ್ರು ಏನ್ ಹೇಳಿದ್ರಲ್ಲ ನಿಮ್ಗೆ ಈ ಒಂದು ಮರಾಠರ ಫೋರ್ಟ್ ವಿಶೇಷತೆಗಳು ಏನಪ್ಪಾ ಅಂದ್ರೆ, ನೀವು ಯಾವುದೇ ಫೋರ್ಟ್ ಮೇಲೆ ನಿಂತ್ಕೊಂಡ್ರೆ ನಿಮ್ಗೆ ಸುತ್ತಮುತ್ತ ಇರತಕ್ಕಂತಹ ಡಿಸ್ಟೆನ್ಸ್ ಅಂದ್ರೆ ಸುತ್ತಮುತ್ತ ಅಂದ್ರೆ ಹತ್ರನೇ ಇರೋದಿಲ್ಲ, ತುಂಬಾ ದೂರನೇ ಇರುತ್ತೆ. ಅಂತ ಒಂದು ಫೋರ್ಟ್ ಇಂದ ನಿಮ್ಗೆ 2-3 ಫೋರ್ಟ್ಗಳನ್ನ ನಿಮ್ಗೆ ಕಾಣಿಸುತ್ತೆ. ಈ ರೀತಿ ಒಂದು ಏನಕ್ಕೆ ಮಾಡಿದಾರಪ್ಪ ಅಂದ್ರೆ, ಏನಾದ್ರು ಮೊಘಲರು ಈ ಮರಾಠರಿಗೆ ಒಂದು ತುಂಬಾ ಪ್ರಾಬ್ಲಮ್ ತೊಂದರೆ ಕೊಡ್ತಿದ್ರೆ ಇವರು ಮೊಘಲರು ಏನಿದಾರಲ್ಲ, ಅವ್ರು ತುಂಬಾ ಬಾರಿ ದಂಡೆತ್ ಬರ್ತಾ ಇದ್ರು. ಉತ್ತರ ಭಾರತದಿಂದ ದಕ್ಷಿಣ ಭಾರತವರೆಗೂ ದಂಡೆತ್ ಬರ್ತಾ ಇದ್ರು ಶಿವಾಜಿ ಮಹಾರಾಜ್ ಮೇಲೆ. ಏನಾಗಿತ್ತಪ್ಪ ಅಂದ್ರೆ ಆ ರೀತಿ ಏನಾದ್ರು ದಂಡೆತ್ ಬಂದಾಗ ಏನ್ ಮಾಡ್ತಿದ್ರು ಅಂದ್ರೆ, ಈ ಕೋಟೆಯಿಂದ ಏನಾದ್ರು ಈಗ ಸಿಯಾಗಢ್ ಫೋರ್ಟ್ ಕಡೆ ದಂಡೆತ್ ಬರ್ತಾ ಇದ್ರೆ ಇಲ್ಲಿ ಕಾಣುತ್ತಲ್ಲ, ಇಲ್ಲಿಂದ ಅವ್ರಿಗೆ ಬೆಂಕಿ ಎತ್ತಿ ಉರಿಸಿ ಅಲ್ಲಿಂದ ಹೊಗೆ ಹೋಗುತ್ತಲ್ಲ, ಆ ರೀತಿ ಹೊಗೆ ಹೋದ್ರೆ ಅವ್ರಿಗೆ ಅದೊಂಥರ ಸಿಗ್ನಲ್. ನಾನು ಈ ಒಂದು ಮಹಾರಾಷ್ಟ್ರ ಫೋರ್ಟ್ ಅಲ್ಲಿ ಏನಪ್ಪ ಗಮನಿಸಿದೆ ಅಂದ್ರೆ, ನಮ್ಮ ಕರ್ನಾಟಕ ಫೋರ್ಟ್ಸ್ ಅಲ್ಲಿ ಎಲ್ಲ ನೋಡಿರ್ತೀವಿ ನಾವು, ಹೋಗಿದ್ರೆ ಟ್ರಯಾಂಗಲ್ ಪಿರಮಿಡ್ ತರ ಹಿಂಗೆ ಹೋಗ್ಬಿಟ್ಟಿರುತ್ತೆ. ಬಟ್ ಇಲ್ಲಿ ಮರಾಠ ಫೋರ್ಟ್ ಒಂಥರ ಡಿಫ್ರೆಂಟ್ ಆಗಿ ಬಿಲ್ಟ್ ಮಾಡಿದ್ದಾರೆ. ನಾನು ಏನ್ ಅಬ್ಸರ್ವ್ ಮಾಡಿದೆ ಅಂದ್ರೆ ನೋಡಿ, ನಿಮ್ಗೆ ಇಲ್ಲಿ ಹೆಂಗಿದೆ ಅಂದ್ರೆ ಫೋರ್ಟ್ ಇಲ್ಲಿ ನೋಡಿ ಎಲ್ಲ ಹೆಂಗಿದೆ ಅಂದ್ರೆ ಒಂದು ದಿಬ್ಬ ವ್ಯಾಲಿ, ನಾವೇನ್ ಕಣಿವೆ ಅಂತ ಹೇಳ್ತೀವಿರಲ್ಲ, ಆ ರೀತಿ ಕಣಿವೆಯ ಮೂಲಕ ಇದೆ. ನಾನು ಇಲ್ಲಿ ಕೇಳ್ದೆ ಕಣಿವೆ ಎದಕ್ಕೆ ನೀರು ಹೋಗಕ್ ಮಾಡಿದಾರೆ ಅಂತ, ಬಟ್ ನೀರು ಹೋಗಕ್ ಮಾಡಿಲ್ಲ ಅಂತೆ.
ಅಲ್ಲಿ ನೋಡ್ತಾ ಇರ್ಬೋದು ನಿಮ್ಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ. ನಾನು ನಿಮ್ಗೆ ಯಾರೋ ಮಾರ್ಕ್ ಆಗಿ ತೋರಿಸ್ತಾ ಇದೀನಿ ನೋಡಿ. ಈ ರೀತಿ ಕಣಿವೆ ಇದೆ ನೋಡಿ, ಆ ಕಡೆ ಒಂದ್ ದಿಬ್ಬ, ಈ ಕಡೆ ಒಂದ್ ದಿಬ್ಬ, ನಡುಕ್ಕೆ ಒಂಥರ ಹಿಂಗ್ ಕಣಿವೆ ಇದೆ. ಈ ರೀತಿ ಯಾಕೆ ಮಾಡಿದ್ರಪ್ಪ ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು ಏನು ಒಂದು ಗೆರಿಲ್ಲಾ ವಾರ್ ಟೆಕ್ನಿಕ್ ಬಗ್ಗೆ, ನೀವು ಗೆರಿಲ್ಲಾ ವಾರ್ ಟೆಕ್ನಿಕ್ ಬಗ್ಗೆ ನಿಮ್ಗೆ ಗೊತ್ತೇ ಇರುತ್ತೆ. ಒಂದು ನಮ್ಮ ಇಂಡಿಯಾದಲ್ಲೇ ಅನ್ನೋದಕ್ಕಿಂತ ನಮ್ಮ ವಿಶ್ವದಲ್ಲೇ ಒಂದು ಗೆರಿಲ್ಲಾ ವಾರ್ ಟೆಕ್ನಿಕ್ ನ ಇಂಟ್ರೊಡ್ಯೂಸ್ ಮಾಡಿದ್ದು ಛತ್ರಪತಿ ಶಿವಾಜಿ ಮಹಾರಾಜರು. ಅದೇ ರೀತಿ ಈ ಒಂದು ಏನು ವ್ಯಾಲಿ ರೀತಿ ಕಟ್ಟಿಸಿದಾರಲ್ಲ ಕೋಟೆ, ಆ ರೀತಿ ಕಟ್ಸಕ್ ಕೂಡ ಒಂದು ಅದೊಂದು ವಾರಿನ ಟೆಕ್ನಿಕ್. ಶತ್ರು ಪಡೆಯಿಂದ ಕೋಟೆನ ಬಚಾಡೋದಾಗಿರ್ಬೋದು, ಶತ್ರು ಪಡೆನ ಎದುರಿಸಕ್ಕೆ ಆಗಿರ್ಬೋದು, ಈ ಒಂದು ಟೆಕ್ನಿಕ್ ಇದ್ ಮಾಡಿದ್ದಾರೆ. ನಿಮ್ಗೆ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆ ನೋಡಿ ಪಾರ್ಕಿಂಗ್ ಲಾಟ್. ನಾವು ಅಲ್ಲಿಂದ ಟ್ರೆಕ್ ಸ್ಟಾರ್ಟ್ ಮಾಡಿದ್ದು, ಅಲ್ಲಿ ರೋಡ್ ಕೂಡ ಕಾಣಿಸ್ತಾ ಇದೆ. ಅಲ್ಲಿಂದ ಟ್ರೆಕ್ ಸ್ಟಾರ್ಟ್ ಮಾಡಿದ್ರೆ ನೀವು ಹಿಂಗೊಂಥರ ಕರವಾಗಿ ಬರ್ತೀವಿ, ಎಲ್ಲೆಲ್ಲಿ ದಾರಿ ಇದು ಅಲ್ಲೆಲ್ಲ ಬಂದ್ಬಿಟ್ಟು ಇಲ್ಲಿಗೆ ಬಂದಿದೀವಿ. ಅದು ನಮ್ದು ಅಲ್ಲಿ ಏನು ಪಾರ್ಕಿಂಗ್ ಕಾಣ್ತಾ ಇದೆಯಲ್ಲ, ಅದು ನಮ್ಮ ಸ್ಟಾರ್ಟ್ ಪಾಯಿಂಟ್. ಇಲ್ಲಿ ಕಲ್ಲಿದೆ, ಇಲ್ಲಿಂದ ನೋಡ್ತಾ ಇರ್ಬೋದು, ಇಲ್ಲಿನೂ ಕಲ್ಲಿದೆ ನೋಡಿ. ಇಷ್ಟು ಸರಿಸುಮಾರು ನೋಡಿ, ಎಷ್ಟು ಒಂದು 3-4 ಅಡಿ ಗೋಡೆ ಕಟ್ಟಿದ್ದಾರೆ. ಇಂಥ ದೊಡ್ಡ ಬಲವಾದ ಗೋಡೆಯನ್ನು ಕಟ್ಟಿದ್ದಾರೆ. ನೀವು ಶತ್ರು ಪಡೆ ಬಂದು ಏನೇ ಮಾಡಿದ್ರು ಕೂಡ ಮಿಸುಗಾಡಬಾರ್ದ. ರಾಜ್ಗಢ್ ಫೋರ್ಟ್ ಏನಿದೆ, ಈ ಒಂದು ರಾಜ್ಗಢ್ ಫೋರ್ಟ್ ಮರಾಠರ ರಾಜಧಾನಿ ಆಗಿತ್ತು. ಹೌದು, ಶಿವಾಜಿ ಮಹಾರಾಜರು 26 ವರ್ಷಗಳ ಕಾಲ ಇದೇ ಒಂದು ರಾಜ್ಗಢ್ ಫೋರ್ಟ್ ನಲ್ಲಿ ನೆಲೆಸಿದ್ರು. ಆ ಒಂದು 26 ವರ್ಷಗಳ ಕಾಲ ನೆಲೆಸಿರ್ತಾರಲ್ಲ, ಆ ಒಂದು ಸಮಯದಲ್ಲಿ ಈ ಒಂದು ರಾಜ್ಗಢ್ ಫೋರ್ಟ್ ನೇ ಮರಾಠ ಡೈನಾಸ್ಟಿ ಒಂದು ಕ್ಯಾಪಿಟಲ್ ಸಿಟಿಯಾಗಿ ಮಾಡಿರ್ತಾರೆ. ಈ ಒಂದು 26 ವರ್ಷಗಳ ಬಳಿಕ ರಾಜ್ಗಢ್ ಫೋರ್ಟ್ ಇಂದ ರಾಯಗಢ್ ಫೋರ್ಟ್ ಕ್ಯಾಪಿಟಲ್ ಸಿಟಿನ ಮೂವ್ ಮಾಡ್ತಾರೆ. ಹೌದು, 26 ವರ್ಷಗಳ ಬಳಿಕ ರಾಯಗಢ್ ಫೋರ್ಟ್ ನ ಮರಾಠರ ಹೊಸ ಕ್ಯಾಪಿಟಲ್ ಸಿಟಿಯಾಗಿ ಬದಲಾಯಿಸ್ತಾರೆ. 26 ವರ್ಷಗಳ ಕಾಲ ಇದೇ ಒಂದು ಕೋಟೆಯಲ್ಲಿ ಶಿವಾಜಿ ಅವರು ನೆಲೆಸಿದ್ರಂತ ಇತಿಹಾಸ ತಿಳಿಸ್ಕೊಡುತ್ತೆ ನಮಗೆ. ತುಂಬಾ ಅದ್ಭುತವಾಗಿದೆ ಕೋಟೆ ಮಾತ್ರ. ಈ ಒಂದು ರಾಜ್ಗಢ್ ಫೋರ್ಟ್ ಮೇಲ್ಗಡೆ ತುಂಬಾ ನೀರಿನ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಆಗಿನ ಕಾಲದಲ್ಲಿ. ಹಲವಾರು ನಾವು ಈಗ ಇಲ್ಲಿವರೆಗೂ ಒಂದು ಮಿಡ್ ಪಾಯಿಂಟ್ ವರೆಗೂ ಬಂದಿದ್ದೀವಿ. ಇಲ್ಲಿವರೆಗೆ ನಾವು ಒಂದು 5-6 ಬಾವಿಗಳನ್ನ ನೋಡಿದ್ವಿ, 1-2 ದೊಡ್ಡ ಕೆರೆಗಳನ್ನ ನೋಡಿದ್ವಿ ನೋಡಿ. ಎಲ್ಲ ಕೂಡ ನೋಡಿ, ಇದು ಒಂಥರ ವಿಂಟರ್ ಇದು. ಈ ಒಂದು ಸಮಯದಲ್ಲಿ ಕೂಡ ನೀರು ತುಂಬಾ ಸಮೃದ್ಧಿಯಾಗಿದೆ. ಇನ್ನು ರೈನಿ ಸೀಸನ್ ಇತ್ತು ಅಂದ್ರೆ ಇನ್ನು ಯಾವ ರೀತಿಯಾಗಿ ಸಮೃದ್ಧವಾಗಿ ನೀರು ಇರ್ಬೋದು ಈ ಒಂದು ಕೋಟೆಯಲ್ಲಿ. ಮರಾಠರು ಆಗಿನ ಕಾಲದಲ್ಲಿ ತುಂಬಾ ಅದ್ಭುತವಾಗಿ ಒಂದು ವಾಟರ್ ರಿಸರ್ವರ್ ಸಿಸ್ಟಮ್ ಕೂಡ ಮಾಡ್ಕೊಂಡಿದ್ದಾರೆ ಆಗಿನ ಕಾಲದಲ್ಲಿ. ಆದಷ್ಟು ನೀವು ವಾಟರ್ ಬಾಟಲ್ ಕೆಳಗಡೆಯಿಂದನೇ ಕ್ಯಾರಿ ಮಾಡಿ. ಇಲ್ಲಿ ಮೇಲ್ಗಡೆ ನಿಮಗೆ ಒಂದು ವಾಟರ್ ಬಾಟಲ್ 50 ರೂಪೀಸ್, 50 ರೂಪಾಯಿಗೆ ಒಂದು ವಾಟರ್ ಬಾಟಲ್. ಮತ್ತೆ ನಿಮ್ಮ ಊರಿಗೆ ಹೋಗೋಕ್ಕೂ ದುಡ್ಡಿರೋದಿಲ್ಲ ನಿಮಗೆ, ಎಲ್ಲ ಬರೀ ನೀರಿಗೆ ದುಡ್ಡು ಹಾಕ್ಬೇಕಾಗತ್ತೆ ಇಲ್ಲಿ ಬಂದಾಗ. ಗೈಸ್, ನಾವೀಗ ಈ ಒಂದು ರಾಜ್ಗಢ್ ಫೋರ್ಟ್ ಏನಿದೆ ಅಲ್ಲ, ಈ ಒಂದು ಟಾಪ್ ಮೋಸ್ಟ್ ಪಾಯಿಂಟ್ ಏನಿದೆ ಅಲ್ಲಿಗೆ ಹೋಗ್ತಾ ಇದೀವಿ. ಅಂದ್ರೆ ಈ ಒಂದು ರಾಜ್ಗಢ್ ಫೋರ್ಟ್ ನ ಎಂಡ್ ಅಂತಾನೆ ಹೇಳ್ತೀನಿ. ಆ ಒಂದು ಎಂಡ್ ಪಾಯಿಂಟ್ ಗೆ ಹೋಗ್ತಾ ಇದೀವಿ. ನಿಮ್ಗೆ ಅಲ್ಲಿ ನಿಮ್ಗೆ ಕಾಣಿಸ್ತಿದೆ ನೋಡಿ, ಅಲ್ಲಿ ಫ್ಲಾಗ್ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಅಲ್ಲಿವರೆಗೂ ಹೋಗ್ತೀವಿ ನಾವು. ಅದೇ ಒಂದು ರಾಜ್ಗಢ್ ಫೋರ್ಟ್ ನ ಟಾಪ್ ಮೋಸ್ಟ್ ಅಂಡ್ ಎಂಡ್ ಪಾಯಿಂಟ್ ಅಂತ ನಾನು ನಿಮ್ಗೆ ಹೇಳ್ತೀನಿ. भैया रुक कोई ना भाई, कोई बात हुशार। हाँ हाँ नहीं कुछ नहीं, कोई बात नहीं भाई। लगे जय महादेव। ಜೈ. ನಾವು ಫೈನಲಿ ಒಂದು ನೋಡಿ, ಇದೊಂದು
ದೊಡ್ಡದಾಗಿ ಎಂಟ್ರೆನ್ಸ್ ಕಾಣ್ತಾ ಇದೆ. ಇಲ್ಲಿಗೆ ಬಂದು ರೀಚ್ ಆಗಿದ್ದೀವಿ ನೋಡಿ, ಕಾಣ್ತಾ ಇರ್ಬೋದು. ಅಬ್ಬಾ ತುಂಬಾ ಹೆವಿ ಟ್ರ್ಯಾಕ್ ಅಂತಾನೆ ಹೇಳ್ತೀನಿ ಇದು ರಾಜ್ಘಾಟ್ ಫೋರ್ಟು. ರಾಜ್ಘಾಟ್ ಫೋರ್ಟ್ ನೋಡಿ, ಅಲ್ಲಿ ನಿಮ್ ವಿಡಿಯೋದಲ್ಲಿ ಕಾಣಿಸ್ತಿದೆಯಲ್ಲ, ಅದು ರಾಜ್ಘಾಟ್ ಫೋರ್ಟ್ನ ಒಂದು ಫೈನಲ್ ಪಾಯಿಂಟ್. ನಾವೀಗ ಅದು ಗೋಲ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಅಲ್ಲಿಗೆ ನಾವು ಹೋಗ್ತೀವಿ, ಅದೇ ನಮ್ಮ ಡೆಸ್ಟಿನೇಷನ್ ಆಗಿದೆ, ನಮ್ಮ ಟ್ರೆಕ್ಕಿಂಗು. ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಅಲ್ಲಿನ ವ್ಯೂ ಹೇಗಿರುತ್ತೆ ಅಂತ, ಬನ್ನಿ ನೋಡ್ಕೊಂಡು. ಮತ್ತೆ ಇನ್ನೊಂದು ಏನು ಹೇಳ್ಬೇಕಪ್ಪ ಅಂದ್ರೆ, ಒಂದು ರಾಜ್ಘಾಟ್ ಫೋರ್ಟು ನಮಗೆ ಗ್ರೌಂಡ್ ಲೆವೆಲಿಂದ 1300 ಎಬೋ ದ ಸಿ ಲೆವೆಲ್ ಅಷ್ಟು ಹೈಟಲ್ಲಿ ಇದೆ ಈ ಒಂದು ರಾಜ್ಘಾಟ್ ಫೋರ್ಟ್. ಗೈಸ್, ನಾವೀಗ ಈ ಒಂದು ರಾಜ್ಘಾಟ್ ಫೋರ್ಟ್ನ ಒಂದು ಟಾಪ್ ಡೆಸ್ಟಿನೇಷನ್ಗೆ ಬಂದು ರೀಚ್ ಆಗಿದ್ವಿ. ನಾನು ನಿಮ್ಗೆ ವಿಡಿಯೋದಲ್ಲಿ ಮುಂಚೆ ಹೇಳಿದ್ನಲ್ಲ, ಒಂದು ಟಾಪ್ ಡೆಸ್ಟಿನೇಷನ್ ಆ ಕಡೆ ಇದೆ, ನಮ್ಮ ಗೋಲ್ ಡೆಸ್ಟಿನೇಷನ್ ಅಂತ. ಆ ಕಡೆ ಹೋಗ್ಬೇಕಪ್ಪ ಅಂದ್ರೆ ನೀವು ಈ ಒಂದು ವೇಲ್ ಬರ್ಬಾರ್ದು. ನಾನು ನಿಮ್ಗೆ ತೋರಿಸಿದ್ನಲ್ಲ, ನಾವು ಬಂದಿರೋ ವೇಲ್ ಬಂದ್ರೆ ಆ ಒಂದು ಪಾಯಿಂಟ್ಗೆ ರೀಚ್ ಆಗಕ್ಕಾಗಲ್ಲ, ಅದಕ್ಕೆ ಬೇರೆನೇ ವೇ ಇದೆ. ಆ ವೇಲ್ ಬಂದ್ರೆ ಆ ಪಾಯಿಂಟ್ಗೆ ರೀಚ್ ಆಗಕ್ಕಾಗುತ್ತೆ. ಈಗ ಸಮಯ ಆಲ್ರೆಡಿ 5:05 ಆಗ್ತಾ ಬಂತು, ಅದಕ್ಕೆ ನಾವು ಆ ಒಂದು ಪಾಯಿಂಟ್ಗೆ ಹೋಗ್ತಾ ಇಲ್ಲ. ಇದು ಕೂಡ ಟಾಪ್ ಮೋಸ್ಟ್ ಪಾಯಿಂಟ್. ನಾವು ಈ ಒಂದು ಪಾಯಿಂಟ್ ಅಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ನಿಮ್ಗೆ ಫ್ಲಾಗ್ ಕೂಡ ತೋರಿಸ್ತೀನಿ, ಆ ಕಡೆ ಫ್ಲಾಗ್ ಕೂಡ ಇದೆ. ಮತ್ತೆ ನಾನು ನಿಮಗೆ ಹಿಂದೆ ಒಂದು ವ್ಯೂ ತೋರಿಸ್ತೀನಿ ಇವಾಗ. ಆ ಒಂದು ವ್ಯೂ ಅಲ್ಲಿ ನೀವೇನಾದ್ರೂ ಒಂದು ರಾಜ್ಘಾಟ್ ಫೋರ್ಟ್ ಈ ಒಂದು ಪಾಯಿಂಟ್ಗೆ ಬಂದಿದ್ದೀರಪ್ಪ ಅಂದ್ರೆ, ಅಲ್ಲೊಂದು ಸಖತ್ತಾಗಿ ವ್ಯೂ ಇದೆ ಮಾತ್ರ. ನೀವೇಂದ್ರೂ ಸನ್ಸೆಟ್ ಟೈಮಲ್ಲಿ ಬಂದ್ರಿ ಅಂದ್ರೆ ಮಾತ್ರ ನೀವು ಫೋಟೋಸ್ನ ಕ್ಲಿಕ್ ಮಾಡೋದು ಮರೀದೇ ಬೇಡಿ. ಒಂಥರ ಲೈಫ್ ಟೈಮ್ ಚೆರಿಶ್ ಮಾಡ್ಬೋದು. ಆ ರೀತಿ ಫೋಟೋಸ್ ನಿಮಗೆ ಈ ಒಂದು ರಾಜ್ಘಾಟ್ ಫೋರ್ಟ್ ನ ಟಾಪ್ ಪಾಯಿಂಟ್ ಅಲ್ಲಿ ಸಿಗುತ್ತೆ. ಇದಾಗಿತ್ತು ಈ ಒಂದು ರಾಜ್ಘಾಟ್ ಫೋರ್ಟ್ ನ ವಿಶೇಷತೆ. ಇದೇ ರೀತಿ ಒಂದು ಇಂಟ್ರೆಸ್ಟಿಂಗ್ ಪ್ಲೇಸ್ ನ ನಾವು ನಮ್ಮ ಚಾನಲ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾನೆ ಇರ್ತೀವಿ. ಹೆಚ್ಚಿನ ಕಂಟೆಂಟ್ ಗಾಗಿ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಎಕ್ಸ್ಪ್ಲೋರ್ ವಿತ್ ಮಂಜು. ಥ್ಯಾಂಕ್ಸ್ ಫಾರ್ ವಾಚಿಂಗ್.